ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ಯಾರಿಗೆಲ್ಲ ಮದ್ದೂರೊಡೆ ಇಷ್ಟನೋ ಅವ್ರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾಕೆ ಅಂತಂದರೆ ಮನೆಯಲ್ಲೇ ನೀವು ಈಸಿಯಾಗಿ ಮದ್ದೂರೊಡೆಗಳನ್ನ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೇಮ್ ಟು ಸೇಮ್ ನೀವು ಮದ್ದೂರಲ್ಲಿ ಏನು ತಿಂತೀರೋ ಅದೇ ಟೇಸ್ಟ್ ಇರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮದ್ದೂರೊಡೆ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ನಾನು 1 ಕಪ್ಪಷ್ಟು ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ, ಹಾಗೆ 3/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ 2 ಕಪ್ಪಷ್ಟು ಈರುಳ್ಳಿನ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. 1/4 ಕಪ್ಗಿಂತನೂ ಕಡಿಮೆ ಅಳತೆಯಲ್ಲಿ ನಾನು ಎಣ್ಣೆನ ತೊಗೊಂಡಿದ್ದೀನಿ. ಎಲ್ಲವೂ ಕೂಡ ಒಂದೇ ಕಪ್ಪಿನ ಅಳತೆನಲ್ಲಿ ತೊಗೊಂಡಿದ್ದೀನಿ ನೋಡಿ. 1/4 ಕಪ್ನಲ್ಲಿ 1 ಸ್ಪೂನಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ಆಪ್ಷನಲ್ಲು, ಬೇಕಂದ್ರೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ನೆರಳಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದು ಖಾರ ಇದೆ, ಹಾಗಾಗಿ 2 ತೊಗೊಂಡಿದ್ದೀನಿ. ಹಾಗೆ ಶುಂಠಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ನಾನು ತುರಿದಿಟ್ಕೊಂಡಿದ್ದೀನಿ, ಹಾಕಿದ್ರೆ ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು 1/4 ಕಪ್ಪಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಈ ರೀತಿ ಕುಟ್ಟಿಟ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಕಡಲೆಕಾಯಿ ಬೀಜನ. ನೋಡಿ, ಒಂದು ಪಾತ್ರೆಗೆ ನಾನು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ಗಿಂತನೂ ಸ್ವಲ್ಪ ಜಾಸ್ತಿ. ಹಾಗೆ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕೈನಿಂದ ಈ ರೀತಿ ಕಿವುಚ್ಕೋಬೇಕು. ನಾವು ಚೆನ್ನಾಗಿ ಕಿವುಚ್ಕೋಬೇಕು, ಅದು ಚೆನ್ನಾಗಿ ನೀರು ಬಿಡುತ್ತೆ ಅಲ್ಲಿವರೆಗೂ ಕಿವುಚ್ಕೋಬೇಕು. ಈ ರೀತಿ ನೀರು ಬಿಡಬೇಕು, ಅಲ್ಲಿವರೆಗೂ ಕಿವುಚ್ಕೊಳ್ಳಿ. ನೆಕ್ಸ್ಟು ನೋಡಿ, ಈಗ ಎಣ್ಣೆನ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಅದು ಕಾಯೋ ಅಷ್ಟರಲ್ಲಿ ನಾವು ರವೆ ಮತ್ತು ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಈ ರೀತಿ ಕೈಯಿಂದನೇ ನಾನು ಕರಿಬೇವನ್ನ ಈ ರೀತಿ ಕ್ರಷ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೇ ಕಡಲೆಕಾಯಿ ಬೀಜ ಕೂಡ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ನೀವು ಗೋಡಂಬಿನೂ ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಇವಾಗ ಇದನ್ನೆಲ್ಲ ಹಾಗೇ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಈಗ ಅದರಲ್ಲಿ ನೀರು ಬಿಟ್ಟಿರುತ್ತಲ್ಲ, ಅದರಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಎಣ್ಣೆನ ಈ ರೀತಿ ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೊಂಡು ಒಂದು ಸ್ಪೂನ್ನಿಂದ ತಿರ್ಸ್ಕೊಳ್ಳಿ. ನೀವು ಕೈನ ತಕ್ಷಣಕ್ಕೆ ಹಾಕಿದ್ರೆ ಕೈ ಸುಡುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೈನಿಂದ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರಬೇಕು, ಉಂಡೆ ಕಟ್ಟಕ್ಕಾಗೋ ರೀತಿ ಬರಬೇಕು. ನೀವು ಪೂರ್ತಿ ಹಿಟ್ಟಿಗೂ ನೀರನ್ನು ಹಾಕಿ ಕಲಿಸ್ಕೋಬಾರ್ದು, ಯಾಕೆ ಅಂದರೆ ಮೆತ್ತಗಾಗ್ಬಿಡುತ್ತೆ. ನೀವು ಮದ್ದೂರೊಡೆ ಮಾಡಿದಾಗ ಅದು ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಉಂಡೆ ಕಟ್ಕೋಬೇಕು. ಮಿಕ್ಕಿದ್ದನ್ನು ಈ ರೀತಿ ಸೈಡ್ನಲ್ಲಿ ಇಟ್ಕೋಬೇಕು. ನೋಡಿ, ಈ ಉಂಡೆಗಳನ್ನ ಮಾಡ್ಕೋಬೇಕು. ಒಂದು ಸಲ ನೀವು ಎಣ್ಣೆಗೆ ಬಿಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಸ್ಕೋಬೇಕು. ಪೂರ್ತಿಯಾಗಿ ಕಲಸಿಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ನೋಡಿ, ಈ ರೀತಿ ಒಂದು ಕವರ್ಗೆ ಸ್ವಲ್ಪ ಲೈಟಾಗಿ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ, ಜಾಸ್ತಿನೂ ಹಚ್ಕೋಬೇಡಿ. ಜಾಸ್ತಿ ನೀವು ಎಣ್ಣೆನ ಹಚ್ಕೊಂಡ್ರೆ ಎಣ್ಣೆಗೆ ಹಾಕಿದ ತಕ್ಷಣವೇ ಒಡೆಗಳು ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಈ ರೀತಿ ಉಂಡೆಗಳನ್ನ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಅದು ಆವಾಗವಾಗ ಸೈಡಲ್ಲೆಲ್ಲ ಕ್ರ್ಯಾಕ್ ಬಿಡುತ್ತೆ, ಅದನ್ನು ನೀವು ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ನಿಮ್ಗೆ ಒಂದೇ ಶೇಪ್ನಲ್ಲಿ ಬರಬೇಕು ಅನ್ನೋದಾದರೆ ನೀವು ಒಂದು ಬೌಲ್ನ ತೊಗೊಂಡು ಅದನ್ನ ಶೇಪ್ ಮಾಡ್ಕೋಬೋದು. ನೋಡಿ, ಈ ರೀತಿ ಒಂದು ಬೌಲ್ನ ತೊಗೊಂಡು ಸುತ್ತಲೂ ಈ ರೀತಿ ಹಿಟ್ಟನ್ನು ತೆಗೆದುಬಿಡಿ. ಆಗ ನಿಮಗೆ ಎಲ್ಲ ಮದ್ದೂರೊಡೆಗಳು ಒಂದೇ ಸೈಜ್ನಲ್ಲಿ ಬರುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ನೀಟಾಗಿ. ಈಗ ಇದನ್ನು ತೆಗೆದು ಎಣ್ಣೆಲಿ ಬಿಡೋದಷ್ಟೇ. ಎಣ್ಣೆನ ಚೆನ್ನಾಗಿ ಕಾಯಿಸಿರಬೇಕು. ಎಣ್ಣೆಗೆ ಒಡೆನ ಬಿಡೋ ಟೈಮ್ನಲ್ಲಿ ಐ ಫ್ಲೇಮ್ ಇಟ್ಕೋಬೇಕು. ಬಿಟ್ಟ ನಂತರ ನಾವು ಮೀಡಿಯಮ್ ಫ್ಲೇಮ್ ಮಾಡ್ಕೋಬೇಕು. ನೋಡಿ, ಇದು ತಳ ಬಿಟ್ಟು ಮೇಲೆ ಬಂದಿದೆ ಅಂತಂದರೆ ಇವಾಗ ಇನ್ನೂ ಒಂದು ವಡೆಗಳನ್ನ ಹಾಕೋಬೋದು. ಮೊದಲೇ ನೀವು ಹಾಕ್ಬಿಟ್ರೆ ವಡೆ ಎಣ್ಣೆ ಪೂರ್ತಿ ಬಿಟ್ಕೊಬಿಡುತ್ತೆ. ಒಂದು ಸೈಡ್ ಸ್ವಲ್ಪ ಬೆಂದ ಮೇಲೆ ಈ ರೀತಿ ತಿರ್ವಾಕೋಬೇಕು. ಹಾಕಿದ ತಕ್ಷಣ ನೀವು ಅದನ್ನು ತಿರ್ವಾಕ್ಲಿಕ್ಕೆ ಹೋಗಬೇಡಿ, ಆ ರೀತಿ ಮಾಡಿದ್ರೆ ಅದು ಬಿಟ್ಕೊಬಿಡುತ್ತೆ. ಈ ರೀತಿ ಎರಡೂ ಸೈಡು ಕೂಡ ತಿರ್ವಾಕೊಂಡು ಬೇಯಿಸ್ಕೋಬೇಕು. ಹಾಗೆ ನೀವು ಹಿಟ್ಟು ಕಲಸೋ ಟೈಮ್ನಲ್ಲೇ ಉಪ್ಪು ಖಾರನ ನೋಡಿಕೊಂಡು ಬೆರೆಸ್ಕೋಬೋದು. ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಸೇರಿಸ್ಕೋಬೋದು. ನೋಡಿ, ಇವಾಗ ಎರಡೂ ಕೂಡ ಬೆಂದಿದೆ. ಇವಾಗ ಇದನ್ನು ತೆಗಿಯೋದಷ್ಟೇ. ಈ ಬಣ್ಣ ಬಂದ ತಕ್ಷಣ ನೀವು ತೆಗೆದುಬಿಡಬೇಕು. ಜಾಸ್ತಿ ಬೇಯಿಸ್ಬಿಟ್ರೂ ಕೂಡ ಚೆನ್ನಾಗಾಗಲ್ಲ, ಕಪ್ಪಾದರೆ ಕಹಿ ಬರುತ್ತೆ. ನೋಡಿ, ಇವಾಗ ತೆಗಿತಾ ಇದ್ದೀನಿ. ನೋಡಿ, ಮದ್ದೂರೊಡೆಗಳು ರೆಡಿಯಾಗಿದ್ದಾವೆ. ನಾನು ಹೇಳಿರುವಂಥ ಅಳತೆನಲ್ಲಿ ಮಾಡಿಕೊಂಡ್ರೆ ನೀವು ಕೂಡ ಈ ರೀತಿ ಸುಲಭವಾಗಿ ಮದ್ದೂರೊಡೆಗಳನ್ನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ.
ನೋಡಿ ನಾನೊಂದನ್ನು ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಮದ್ದೂರಿನಲ್ಲಿ ನೀವು ತಿನ್ನೋವಂಥ ಟೇಸ್ಟೇನು ಮನೆಯಲ್ಲಿ ಮಾಡ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು.